ಪ್ರೇರೆ ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಕೀರ್ತನೆಗಳು 62ರಲ್ಲಿ ನಾವು 8ನೇ ವಾಕ್ಯವನ್ನು ನಾವು ನೋಡ್ತೇವೆ. ಜನರೇ, ಯಾವಾಗಲೂ ಆತನನ್ನೇ ನಂಬಿ ನಿಮ್ಮ ಹೃದಯವನ್ನು ಆತನ ಮುಂದೆ ಬಿಚ್ಚಿರಿ, ದೇವರು ನಮ್ಮ ಆಶ್ರಯ. ಪ್ರಿಯರೇ, ನೀವೇನು ಮಾಡ್ತೀರಿ ಅಂದರೆ ಅನೇಕ ಸಂದರ್ಭಗಳಲ್ಲಿ ಸೋತು ಹೋಗ್ತೇವೆ. ಸೋತು ಹೋಗಿದ್ದೇವೆ. ಅನೇಕರು ಬದುಕಿನಲ್ಲಿ ಸೋತು ಹೋಗಿರ್ತಾರೆ. ಆದರೆ ಇವತ್ತಿ ಮುಂಜಾನೆ ನಿಮಗೋಸ್ಕರ ಹೇಳ್ತಾ ಇದ್ದಾನೆ, ನೀವು ಆತನನ್ನು ನಂಬಿ. ಈ ವಾಗ್ದಾನ ನಿಮಗಾಗಿ, ಸಹೋದರಿ ನಿಮಗಾಗಿ ಈ ವಾಗ್ದಾನ. ಸಹೋದರ, ಈ ವಾಗ್ದಾನವನ್ನು ನೀನು ಹೊಂದಿಕೋ. ಈ ವಾಗ್ದಾನದ ಅನ್ವಯ ಪ್ರಾರ್ಥನೆ ಮಾಡು. ಅಗತ್ಯವಾಗಿ ದೇವರು ನಿನ್ನನ್ನು ಸಮಸ್ಯೆಗಳ ಸಂಕೋಲದಿಂದ ಬಿಡಿಸ್ತಾನೆ. ಯಾವಾಗಲೂ ಆತನನ್ನು ನಂಬಿ ನಿಮ್ಮ ಹೃದಯವನ್ನು ಆತನ ಮುಂದೆ ಬಿಚ್ಚಿರಿ. ನಿಮ್ಮ ಹೃದಯವನ್ನು ನೀವು ಆತನ ಮುಂದೆ ಬಿಚ್ಚಿ. ದೇವರು ನಮಗೆ ಆಶ್ರಯ ಆಗಿರ್ತಾನೆ. ದೇವರು ನಮಗೆ ಆಶ್ರಯ. ಯಾಕಂದರೆ ಈ ಭೂಮಿಯಲ್ಲಿರ್ತಕ್ಕಂಥ ಸಮಸ್ತವು ಆತನದೇ. ಈ ಲೋಕ ಆತನದು. ಲೋಕವು, ಅದರ ನಿವಾಸಿಗಳು ಆತನವರೇ. ಆತನೇ ಅದರ ಅಸ್ಥಿವಾರವನ್ನು ಸಾಗರದ ಮೇಲೆ ಹಾಕಿದನು. ಅದನ್ನು ಜಲರಾಶಿಗಳ ಮೇಲೆ ಸ್ಥಿರಪಡಿಸಿದವನು ಆತನೇ. ಸಮಸ್ತವನ್ನು ಉಂಟು ಮಾಡಿದಂಥವನು ಆತನೇ. ಯೆಹೋವನು ನಮ್ಮ ಪರಾಕ್ರಮದಲ್ಲಿ, ನಿನ್ನ ಪರಾಕ್ರಮದಲ್ಲಿ ಅರಸನು ಸಂತೋಷಿಸ್ತಾನೆ ಅನ್ನುವುದನ್ನು ನಾವು ನೋಡುತ್ತೇವೆ. ನಮ್ಮ ಪರಾಕ್ರಮ ಏನಿಲ್ಲ, ನಮ್ಮ ಬಲ ಏನಿಲ್ಲ, ನಮ್ಮ ಜ್ಞಾನ ಏನಿಲ್ಲ, ಎಲ್ಲವೂ ಆತನದೇ. ಎಲ್ಲವೂ ಆತನದೇ. ಏಕೆಂದರೆ ಕರ್ತನು ನಮ್ಮನ್ನು ಅನುದಿನ ನಡೆಸ್ತಾನೆ, ಅನೂಹವಾಗಿ ನಡೆಸ್ತಾನೆ. ಕೀರ್ತನೆಗಳು 13ರಲ್ಲಿ ನಾವು ನೋಡ್ತೇವೆ 5-6, ನಾನಂತೂ ನಿನ್ನ ಕೃಪೆಯಲ್ಲಿ ಭರವಸೆ ಇಟ್ಟಿದ್ದೇನೆ. ನೀನು ನನ್ನನ್ನು ರಕ್ಷಿಸುವುದರಿಂದ ನನ್ನ ಹೃದಯವು ಹರ್ಷಗೊಳ್ಳುವುದು. ಯೆಹೋವನೇ, ಮಹೋಪಕಾರಕ್ಕಾಗಿ ಆತನನ್ನು ಆಡುವೆನು. ಪ್ರಿಯರೇ, ನಾವು ನಿರಂತರವಾಗಿ ಆತನ ಕೃಪೆಯಲ್ಲಿ ಭರವಸೆ ಇಡಬೇಕಾಗ್ತದೆ. ಆತನ ಕೃಪೆ ಬಹಳ ಮುಖ್ಯ. ಆತನ ಕೃಪೆ ನಮ್ಮನ್ನು ನಡೆಸ್ತದೆ. ಆತನ ಕೃಪೆ ನಮ್ಮನ್ನು ರಕ್ಷಿಸ್ತದೆ. ಆತನ ಕೃಪೆ ನಮ್ಮ ಹೃದಯವನ್ನು ಹರ್ಷಗೊಳ್ಳುತ್ತದೆ. ಆತನ ಕೃಪೆ ಯೆಹೋವನು ಮಹೋಪಕಾರ ಮಾಡುವುದಕ್ಕಾಗಿ ಪ್ರೇರೇಪಿಸ್ತದೆ. ಅದು ಯಾವಾಗಂದರೆ ನಾವು ಯೆಹೋವನನ್ನು ಆಶ್ರಯಿಸಿಕೊಂಡಾಗ. ಯೆಹೋವನನ್ನು ನಾವು ಆಶ್ರಯಿಸಿಕೊಂಡಾಗ ನಾವು ಅದ್ಭುತಗಳನ್ನು ಕಾಣ್ತೇವೆ. ನಾವು ಅನೇಕ ಸಂದರ್ಭಗಳಲ್ಲಿ ನೆನೆಸಬಹುದು, ಯೆಹೋವನು ನನ್ನ ಮಾತುಗಳಿಗೆ ಕಿವಿಗೊಡುತ್ತಲ್ಲ ಅಂತೇಳಿ, ನನ್ನ ಧ್ಯಾನವನ್ನು ಲಕ್ಷ್ಯಕ್ಕೆ ತೆಗೆದುಕೊಳ್ಳುತ್ತಲ್ಲ ಅಂತೇಳಿ. ಆದರೆ ಅಗತ್ಯವಾಗಿ, ಅನುಗುಣವಾಗಿ ಹೇಳ್ತೇನೆ, ಕರ್ತನು ನಮ್ಮ ಮಾತುಗಳಿಗೆ ಕಿವಿಗೊಡ್ತಾನೆ, ನಮ್ಮ ಧ್ಯಾನವನ್ನು ಲಕ್ಷ್ಯಕ್ಕೆ ತಂದುಕೊಳ್ತಾನೆ. ಯಾಕೆಂದರೆ ಆತನು ನಮ್ಮ ಮೊರೆಯನ್ನು ಆಲೈಸುವವನು, ನಮ್ಮ ಹೃದಯದ ಅಂತರಂಗವನ್ನು ಆಲೈಸುವವನು ಕರ್ತನು. ಯೆಹೋವನು ಉದಯ ಕಾಲದಲ್ಲಿ ಆತನ ಸ್ವರ ನಿನಗೆ ಕೇಳಿಸುವುದು. ಉದಯ ಕಾಲದಲ್ಲಿಯೇ ಪ್ರಾರ್ಥನೆಯನ್ನು ಸಮರ್ಪಿಸಿ ಸದುತ್ತರವನ್ನು ಎದುರುಗೊಳ್ಳುವನು. ಪ್ರಿಯರೇ, ಯಾಕೆಂದರೆ ಆತನು ಉನ್ನತದಲ್ಲಿ ಉನ್ನತವನು. ಜ್ಞಾನೋಕ್ತಿಗಳಲ್ಲಿ ನಾವು ನೋಡ್ತೇವೆ, ನೀನು ಜ್ಞಾನಹೀನನ ಬಳಿಗೆ ಹೋದರೆ ಅವನ ತುಟಿಗಳಲ್ಲಿ ಯಾವ ತಿಳುವಳಿಕೆಯನ್ನು ಕಾಣಲಾರೆ. ಆದರೆ ನೀನು ಕರ್ತನ ಬಳಿಗೆ ಬಾ. ಕರ್ತನ ಬಳಿಗೆ ಬಂದರೆ ಅದ್ಭುತಗಳನ್ನು ಕಾಣ್ತೀಯ, ಅತಿಶಯಗಳನ್ನು ನೋಡುತ್ತೀಯ. ಯಾಕೆಂದರೆ ಆತನಿಂದ ಎಲ್ಲವೂ ಸಾಧ್ಯ. ಆತನಿಂದ ಆಗದೇ ಇರುವಂಥ ಕಾರ್ಯಗಳು ಒಂದೂ ಇಲ್ಲ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರ. ಮನ್ನಿಸು ಸ್ವಾಮಿ, ನಮ್ಮ ಪಾಪಗಳನ್ನು ಮನ್ನಿಸು, ನಿಮ್ಮ ರಕ್ತದಿಂದ ತೊಳಿ ಸ್ವಾಮಿ. ದೇವರೇ, ವಿಶೇಷವಾಗಿ ಸ್ವಾಮಿ, ಗರ್ಭಫಲಗಳಿಗಾಗಿ ಪ್ರಾರ್ಥಿಸ್ತೇನೆ. ಯಾರ್ಯಾರು ಗರ್ಭಫಲಗಳಿಗಾಗಿ ಕಾಯ್ತಾ ಇದ್ದಾರೋ ಯೇಸು ಕ್ರಿಸ್ತನ ಅಧಿಕಾರದ ನಾಮದಲ್ಲಿ ಅವರ ಗರ್ಭಫಲಗಳನ್ನು ಆಶೀರ್ವದಿಸು ಸ್ವಾಮಿ. ಗರ್ಭಫಲಗಳನ್ನು ಆಶೀರ್ವದಿಸು.
ಯಾರ್ಯಾರು ಗರ್ಭಿಣಿಯರಾಗಿದ್ದಾರೋ ಅವರಿಗೆ ಸುಖದ ಪ್ರಸವ ವೇದನೆಯನ್ನು ಕೊಡು. ಆ ಕುಟುಂಬಗಳನ್ನು ಆಶೀರ್ವದಿಸು, ಬಲಪಡಿಸು, ಸ್ಥಿರಪಡಿಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ಪರಮ ತಂದೆಯೇ, ಆಮೆನ್.